ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ನಮ್ಮ ವಿಡಿಯೋದಲ್ಲಿ ಮುಖ್ಯವಾಗಿ ದ್ವಾದಶ ರಾಶಿಗಳಿಗೆ ಈ ವಿಶ್ವಾವಸುನಾಮ ವರ್ಷದಲ್ಲಿ ನಡೆಯಲಿರುವಂತಹ ಕೆಲವಷ್ಟು ಶುಭ ವಿಷಯಗಳನ್ನ, ಸಿಹಿ ಸುದ್ದಿಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೇವೆ. ಈ ವಿಶ್ವಾವಸುನಾಮ ವರ್ಷದಲ್ಲಿ ಮುಖ್ಯವಾಗಿ ಅದೃಷ್ಟ ರಾಶಿಗಳು ಅಂತ ಹೇಳ್ತಾ ಇದ್ದೇವೆ. ಮುಖ್ಯವಾಗಿ ಆ ಅದೃಷ್ಟ ರಾಶಿಗಳೇನು, ಅವರಿಗೆ ಸಿಗ್ತಾ ಇರುವಂತಹ ಯೋಗಗಳೇನು, ಮತ್ತು ಆಕಸ್ಮಿಕ ಧನಲಾಭವಿದೆಯಾ, ಇಷ್ಟಕ್ಕೆ ಮುಂಚೆ ಪಟ್ಟಿರುವಂತಹ ಕಷ್ಟಕ್ಕೆ ಫಲಿತ ಈ ವರ್ಷದಲ್ಲಿ ಸಿಗ್ತಾ ಇದೆಯಾ ಅಂತ ಹೇಳ್ತಾ, ಸಾಕಷ್ಟು ಜನ ತಮ್ಮ ಹೊಸ ಜೀವನವನ್ನ ಕಟ್ಟಿಕೊಳ್ಳಲು ಹೊಸ ಆಲೋಚನೆಗಳೊಂದಿಗೆ, ಹೊಸ ಕನಸುಗಳೊಂದಿಗೆ ಹೊಸ ವರ್ಷಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಎಲ್ಲರಿಗೂ ಯುಗಾದಿ ನಾಮ ವಿಶ್ವಾವಸುನಾಮ ವರ್ಷದ ಶುಭಾಶಯಗಳನ್ನು ಹೇಳುತ್ತಾ, ಈ ದಿನ ನಾವು ತುಲಾ ರಾಶಿಯವರಿಗೆ ಈ ವಿಶ್ವಾವಸುನಾಮ ವರ್ಷದಲ್ಲಿ ಯಾವ ಅನುಕೂಲ ಫಲಗಳಿದೆ, ಯಾವ ಯೋಗಗಳಿದೆ ಅನ್ನುವುದರ ಬಗ್ಗೆ ತಿಳಿದುಕೊಳ್ಳೋಣ. ಮುಖ್ಯವಾಗಿ ಈ ವರ್ಷ ಅದೃಷ್ಟ ರಾಶಿಗಳಲ್ಲಿ ತುಲಾ ರಾಶಿ ಪ್ರಥಮ ಸ್ಥಾನದಲ್ಲಿದೆ. ಯಾಕಂದ್ರೆ ಗ್ರಹಗಳು, ಪ್ರಭಾವಿಯುತ ಗ್ರಹಗಳು, ಪ್ರಭಾವನ್ನು ಇಡುವಂತಹ ಗ್ರಹಗಳು ಅದ್ಭುತವಾದಂತಹ ಶುಭ ಸ್ಥಾನದಲ್ಲಿದ್ದು, ತುಲಾ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಅನ್ನುವ ತರ ಈ ವರ್ಷ ಒಂದು ಅನುಕೂಲವಾದಂತಹ, ಒಂದು ಅದ್ಭುತವಾದಂತಹ ಯೋಗ ಕಾಲವನ್ನ ಈ ವಿಶ್ವಾವಸಿಯಲ್ಲಿ ಅವರಿಗೆ ಅನುಗ್ರಹ ನೀಡ್ತಾ ಇದ್ದಾವೆ. ಈ ಗ್ರಹಗಳು ಏನು, ಯಾವ ಗ್ರಹಗಳು ಯಾವ ದಶೆಯಲ್ಲಿ ಯಾವ ಸ್ಥಾನದಲ್ಲಿದ್ದು ಇವರಿಗೆ ಈ ರೀತಿ ಶುಭ ವಿಷಯಗಳನ್ನ ನಡೆಸ್ಕೊಡ್ತಾ ಇದೆ ಅನ್ನೋದು ನೋಡುವುದಾದ್ರೆ, ಅದ್ಭುತವಾದಂತಹ ರಾಶಿ ತುಲಾ ರಾಶಿಯ ಬಗ್ಗೆ ಹೇಳುವುದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದರೆ ಈ ಲಾಭ ಸ್ಥಾನದಲ್ಲಿ ಕೇತು, ಪಂಚಮದಲ್ಲಿ ರಾಹು, ಷಷ್ಠಮದಲ್ಲಿ ಶನಿ ಮತ್ತು ಭಾಗ್ಯಸ್ಥಾನದಲ್ಲಿ ಗುರು, ಈ ಪ್ರಧಾನ ಗ್ರಹಗಳು ಇವರಿಗೆ ಸಾಕಷ್ಟು ವಿಷಯಗಳಲ್ಲಿ ಅದ್ಭುತವಾದಂತಹ ಯೋಗವನ್ನು ಈ ವರ್ಷ ತಾವು ನಮ್ಮ ಜೀವನದಲ್ಲಿ ನೋಡಬಹುದು. ಯಾವ ವಿಷಯಗಳಲ್ಲಿ ಇವರಿಗೆ ಅದ್ಭುತವಾಗ್ತಾ ಇದೆ ಅಂತ ನೋಡಿದ್ರೆ, ಈ ಶನಿ ಮುಖ್ಯವಾಗಿ ಷಷ್ಠಮದಲ್ಲಿ ಇರುತ್ತಾ 3, 6 ಮತ್ತು 10 ಸ್ಥಾನಗಳನ್ನ ಈ ಸ್ಥಾನಗಳಲ್ಲಿ ವಿಶೇಷವಾದಂತಹ ಶುಭ ಯೋಗ ಕಾರಕನಾಗಿರ್ತಾರೆ ಶನಿ ಮಹಾತ್ಮ ತುಲಾ ರಾಶಿಯವರಿಗೆ. ಮುಖ್ಯವಾಗಿ ಈ ವರ್ಷ ಶಸ್ತ್ರಗ್ರಹ ಕೂಟ ನಿರ್ಮಾಣವಾಗ್ತಾ ಇದೆ. ಮೀನರಾಶಿ 6ನೇ ರಾಶಿ ಆಗಿರುವಂತಹ 6 ಪ್ರಧಾನ ಗ್ರಹಗಳು ಶಸ್ತ್ರಗ್ರಹ ಕೂಟವನ್ನು ಈ 6ನೇ ಸ್ಥಾನದಲ್ಲಿ ತುಲಾ ರಾಶಿಯವರಿಗೆ ಕೊಡುತ್ತಾ ಸಾಕಷ್ಟು ವಿಶೇಷವಾದಂತಹ ಧನ ಯೋಗವನ್ನ, ಹಣಕಾಸಿನ ಯೋಗವನ್ನ, ವ್ಯಾಪಾರದಲ್ಲಿ ಲಾಭವನ್ನ ಈ ವರ್ಷ ನೀಡ್ತಾ ಇದೆ. ಮುಖ್ಯವಾಗಿ ಮೊದಲನೆಯ ವಿಷಯ, ಈ ತುಲಾ ರಾಶಿ ಜಾತಕರಿಗೆ ಇವರು ಯಾವ ಕೆಲಸ ಕಾರ್ಯಗಳಲ್ಲಿ ಪ್ರಾರಂಭಿಸಿದರು ಅಥವಾ ಹಿಂದಿನ ದಿನಗಳಲ್ಲಿ ಮಧ್ಯದಲ್ಲೇ ನಿಲ್ಲಿಸಿರುವಂತಹ ಕೆಲಸ ಕಾರ್ಯಗಳಲ್ಲಿ ಪುರೋಗತಿಯನ್ನ, ವೃದ್ಧಿಯನ್ನ ಸಾಧಿಸಲು, ಅಸಾಧ್ಯ ಅನ್ಕೊಂಡಿರುವಂತಹ ವಿಷಯಗಳನ್ನ, ಪ್ರಯತ್ನಗಳನ್ನ, ಸಂಕಲ್ಪಗಳನ್ನ ಸುಸಾಧ್ಯ ಮಾಡಿಕೊಳ್ಳಲು ಈ ವರ್ಷ ತುಂಬಾ ಅನುಕೂಲವಾಗಿರುತ್ತೆ ತುಲಾ ರಾಶಿಯವರಿಗೆ. ಮುಖ್ಯವಾಗಿ ಈ ತುಲಾ ರಾಶಿಯವರಿಗೆ ಪಂಚಮದಲ್ಲಿರುವಂತಹ ರಾಹು ಮಹಾ ಅದೃಷ್ಟ ಯೋಗವನ್ನ ನೀಡ್ತಾ ಇದ್ದಾರೆ, ಅನುಗ್ರಹ ನೀಡ್ತಾ ಇದ್ದಾರೆ. ಆದ ಕಾರಣದಿಂದ ಈ ತುಲಾ ರಾಶಿಯವರಿಗೆ ಈ ವರ್ಷ ಮುಟ್ಟಿದ್ದೆಲ್ಲ ಚಿನ್ನ ಅನ್ನುವ ರೀತಿಯಲ್ಲಿ ಅವರು ಮಾಡ್ತಾ ಇರುವಂತಹ, ಅವರು ಕೈ ಹಿಡಿದಿರುವಂತಹ, ಅವರು ಇರುವಂತಹ ಮನೆಯು ಅದೃಷ್ಟ ಮನೆಯಾಗಿರುತ್ತೆ, ಶ್ರೀ ಮಹಾಲಕ್ಷ್ಮಿಯ ವಾಸವಾಗಿರುತ್ತೆ ಅನ್ನುವಂತ ಹೇಳುವುದರಲ್ಲಿ ಯಾವುದೇ ಸಂದೇಹವೂ ಇರುವುದಿಲ್ಲ. ಗೋಚಾರ ರೀತ್ಯ ನೋಡಿಕೊಂಡರೆ ತುಲಾ ರಾಶಿಯವರಿಗೆ ಈ ವರ್ಷದಲ್ಲಿ ಸಾಕಷ್ಟು ಅವಕಾಶಗಳು ಹುಡುಕುತ್ತಾ ಬರುತ್ತೆ. ಸಾಕಷ್ಟು ಉದ್ಯಮಗಳಲ್ಲಿ ತಮ್ಮ ಸ್ಥಾನವನ್ನ ಸ್ಥಿರವಾಗಿ ಮಾಡಿಕೊಳ್ತಾರೆ. ಈ ಸಮಯದಲ್ಲಿ, ಈ ಹೊಸ ವರ್ಷದಲ್ಲಿ ಮಾಡುವಂತಹ ಪ್ರಯತ್ನಗಳಾಗಿರಲಿ, ಕಾರ್ಯಗಳಾಗಿರಲಿ, ಅಥವಾ ಈಗ ಅವರು ಸಾಧಿಸುವಂತಹ ಸಾಧನೆಗಳು ಜೀವನ ಪೂರ್ತಿ ಇವರಿಗೆ ವಿಶೇಷವಾದಂತಹ ಸ್ಥಾನಮಾನವನ್ನ, ಗೌರವವನ್ನ ತಂದುಕೊಡುತ್ತವೆ. ಯಾವುದೇ ವಿಷಯದಲ್ಲಿ ಅದ್ಭುತವಾದಂತಹ, ಅಂದರೆ ಸೋಲೆ ಇಲ್ಲದಂತಹ ಫಲಗಳು
ತುಲಾರಾಶಿಯವರಿಗೆ ಈ ವರ್ಷ ಗೋಚಾರವಾಗ್ತಾ ಇದೆ. ಆಸ್ತಿಗಳ ವಿಷಯಗಳಲ್ಲಿ ಹೊಸ ಆಸ್ತಿಗಳನ್ನ ಕೊಳ್ಳಲು, ಹೊಸ ಆಸ್ತಿಗಳ ಮೂಲಕ ಇವರಿಗೆ ಉತ್ತಮವಾದಂತಹ ಲಾಭವನ್ನು ಪಡೆಯಲು, ತಾವು ಹಿಂದಿನ ದಿನಗಳಲ್ಲಿ ಮಾಡಿಕೊಂಡಿರುವಂತಹ ಸ್ಥಳ ಅಥವಾ ಆಸ್ತಿಗಳಿಗೆ, ಭೂ ಸಂಬಂಧಿತ ವಸ್ತುಗಳಿಗೆ ಅದ್ಭುತವಾದಂತಹ ಬೇಡಿಕೆ ಮತ್ತು ಬೆಲೆಯನ್ನು ಪಡೆಯಲು ಈ ವರ್ಷ ತುಲಾರಾಶಿಯವರಿಗೆ ಅನುಕೂಲವಾಗಿರುತ್ತದೆ. ಮನೆಯಲ್ಲಿ ಸಾಕಷ್ಟು ಶುಭ ಕಾರ್ಯಗಳು ಮತ್ತು ಶುಭ ವಿಷಯಗಳು, ಕುಟುಂಬಸ್ಥರೊಂದಿಗೆ ಅತ್ಯಂತ ಸಂತೋಷದಿಂದ ಕಾಲ ಕಳೆಯುವಂತಹ ಅದ್ಭುತವಾದಂತಹ ಯೋಗ ಕಾಲ ತುಲಾರಾಶಿಯವರಿಗೆ ಅನುಕೂಲವಾಗಿರುತ್ತೆ. ಅವರ ಮನಸ್ಸಿನಲ್ಲಿರುವಂತಹ ಕನಸು, ಸಂಕಲ್ಪ, ಮಾಡಲೇಬೇಕು ಜೀವನದಲ್ಲಿ ಅನ್ನುವಂತಹ ಒಂದು ಗುರಿ ಪ್ರಾರಂಭಿಸಲು, ಆ ವಿಷಯದಲ್ಲಿ ಸಾಧನೆ ಮಾಡಲು ತುಲಾರಾಶಿಯವರಿಗೆ ಈ ವಿಶ್ವಾವಸುವಲ್ಲಿ ಅನುಕೂಲವಾಗಿರುತ್ತದೆ. ಮುಖ್ಯವಾಗಿ ವ್ಯಾಪಾರಗಳನ್ನ ಮಾಡಲೇಬೇಕು, ವ್ಯಾಪಾರಗಳಲ್ಲಿ ವೃದ್ಧಿಯನ್ನ ಮಾಡಲೇಬೇಕು ಅನ್ನುವಂತಹ ಯೋಚನೆಗಳು ಏನಾದರೂ ಇದರಲ್ಲಿ ತುಲಾರಾಶಿಯವರು ಶನಿ ಮತ್ತು ರಾಹುವಿನ ಸಂಬಂಧಿಸಿದಂತಹ ಈ ವ್ಯಾಪಾರಗಳನ್ನು ಕೈಗೊಂಡರೆ ಅದ್ಭುತವಾದಂತಹ ವಿಶೇಷವಾದಂತಹ ಲಾಭವನ್ನ, ಯಶಸ್ಸನ್ನ ಕಾಣಬಹುದು. ಮುಖ್ಯವಾಗಿ ಈ ವ್ಯಾಪಾರಗಳಲ್ಲಿ ಐರನ್ಗೆ ಸಂಬಂಧಪಟ್ಟಿರುವಂತಹ, ಕಬ್ಬಿಣಕ್ಕೆ ಸಂಬಂಧಪಟ್ಟಿರುವಂತಹ ವ್ಯಾಪಾರಗಳು, ಈ ಫುಟ್ವೇರ್ ಮತ್ತು ಚಪ್ಪಲಿ ಸಂಬಂಧಪಟ್ಟಿರುವಂತಹ ವ್ಯಾಪಾರಿಗಳು, ಮತ್ತು ಕಪ್ಪು ಬಣ್ಣದಲ್ಲಿರುವಂತಹ ಧಾನ್ಯಗಳು, ಉದ್ದಿನ ಬೇಳೆ, ಈ ಕಪ್ಪು ಬಣ್ಣದಲ್ಲಿರುವಂತಹ ಧಾನ್ಯಗಳು ವ್ಯಾಪಾರ ಮಾಡುವಂತಹ ವ್ಯಕ್ತಿಗಳು ಮತ್ತು ಅಂತಹ ವ್ಯಾಪಾರಸ್ಥರಿಗೆ, ಈ ವ್ಯವಸಾಯ ಮಾಡುವಂತಹ ರೈತರಿಗೆ, ಕೃಷಿಕರಿಗೆ, ತುಲಾರಾಶಿ ರೈತರಿಗೆ ಅದ್ಭುತವಾದಂತಹ ಯೋಗ ಕಾಲ ಅಂತಾನೆ ಹೇಳಬಹುದು. ಇನ್ನ ಕಪ್ಪು ಬಣ್ಣದ ಬಟ್ಟೆ, ಸಮವಸ್ತ್ರವನ್ನು ಧರಿಸುವಂತಹ ನ್ಯಾಯವಾದಿಗಳಿಗೆ, ಲಾಯರ್ಗಳಿಗೆ, ಅಡ್ವೊಕೇಟ್ಗಳಿಗೆ ಈ ವರ್ಷ ಅದ್ಭುತವಾದಂತಹ ಯೋಗ ಕಾಲವನ್ನು ತಂದುಕೊಡುತ್ತೆ. ಇಂತಹ ವೃತ್ತಿಗಳಲ್ಲಿ, ಇಂತಹ ವ್ಯಾಪಾರಗಳಲ್ಲಿ ನೀವೇನಾದರೂ ಕೈ ಹಾಕಿದರೆ ಅದ್ಭುತವಾದಂತಹ ಯೋಗ ನಿಮ್ಮದಾಗಿರುತ್ತೆ. ಇನ್ನ ರಾಹುವಿನ ಸಂಬಂಧಪಟ್ಟಿರುವಂತಹ ರಿಸರ್ಚ್ ರಿಲೇಟೆಡ್, ಪರಿಶೋಧನಾತ್ಮಕವಾದಂತಹ ಅಂಶಗಳಲ್ಲಿ, ಈ ಆಹಾರಕ್ಕೆ ಸಂಬಂಧಪಟ್ಟಿರುವಂತಹ ಹೋಟೆಲ್ಸ್, ರೆಸ್ಟೋರೆಂಟ್ಸ್, ಬೇಕರಿ, ಈ ರೀತಿ ವ್ಯವಹಾರಗಳು ನೀವು ಕೈ ಹಿಡಿದರೆ ತುಲಾರಾಶಿ ಜಾತಕದವರು ಅದ್ಭುತವಾದಂತಹ ಫಲಗಳನ್ನ, ಯೋಗ ಕಾಲವನ್ನ ನೀವು ನಿಮ್ಮ ಜೀವನ ಪೂರ್ತಿ ಈಗ ಆರಂಭಿಸಿದರೆ ನಿಮಗೆ ಯೋಗಕಾರಕನಾಗ್ತಾರೆ, ಯೋಗವಾಗ್ತಿವೆ, ಯೋಗವನ್ನು ತರುತ್ತವೆ. ಮತ್ತೊಂದು ಮುಖ್ಯವಾದಂತಹ ವಿಷಯ, ತುಲಾರಾಶಿ ಜಾತಕರಿಗೆ ಈ ವರ್ಷವು ಈ ಸಮಾಜದಲ್ಲಿ, ಒಂದು ಸಮೂಹದಲ್ಲಿ ನಿಮಗೆ ಆದಂತಹ ಒಂದು ಕೀರ್ತಿ, ಗೌರವ, ಮಾನ, ಮರ್ಯಾದೆ ಎಲ್ಲವೂ ದುಪ್ಪಟ್ಟಾಗುತ್ತೆ. ಒಳ್ಳೆಯ ಹೆಸರು, ಒಳ್ಳೆಯ ಹುದ್ದೆ, ಒಳ್ಳೆಯ ವಿಷಯಗಳಲ್ಲಿ ನಿಮ್ಮ ಪಾಲ್ಗೊಳ್ಳಿಕೆ ಅದ್ಭುತವಾದಂತಹ ಒಂದು ಗುರುತುವಿಕೆಯನ್ನ, ಸನ್ಮಾನ ಸತ್ಕಾರ್ಯಗಳನ್ನ ನಿಮಗೆ ತಂದುಕೊಡುತ್ತದೆ. ನಿಮ್ಮ ನಾಯಕತ್ವದ ಲಕ್ಷಣ ಅದ್ಭುತವಾಗಿರುತ್ತೆ. ಒಂದು ಸಮೂಹವನ್ನ, ಒಂದು ಗುಂಪನ್ನ ನೀವು ಏನಾದರೂ ಒಂದು ನಾಯಕರಾಗಿ ನೀವು ಅವರ ಮುಂದೆ ಇದ್ದು ನಡೆಸುವಂತಹ ಚಟುವಟಿಕೆಗಳಲ್ಲಿ, ಉದ್ಯಮಗಳಲ್ಲಿ ನೀವು ಅದ್ಭುತವಾದಂತಹ ಫಲಗಳನ್ನ ನಿಮ್ಮದಾಗಿಸಿಕೊಳ್ಳೋದಕ್ಕೆ ಈ ವರ್ಷ ತುಂಬಾ ಅನುಕೂಲವಾಗಿರುತ್ತೆ. ಮುಖ್ಯವಾಗಿ ರಾಜಕೀಯ ಕ್ಷೇತ್ರದಲ್ಲಿರುವಂತಹ ನಾಯಕರಿಗೆ ಅದ್ಭುತವಾದಂತಹ ಜನಾಕರ್ಷಕ ಹುದ್ದೆಗಳನ್ನ, ಜನ ಅಭಿಮಾನವನ್ನ ಪಡೆಯುವಂತಹ ವಿಶೇಷವಾದಂತಹ ಗೌರವವನ್ನ, ಉತ್ತಮ ಹುದ್ದೆಗಳನ್ನ ಪಡೆಯುವುದಕ್ಕೆ ತುಲಾರಾಶಿಯವರಿಗೆ ಈ ವರ್ಷವು ಅವಕಾಶಗಳನ್ನ ಕೊಡುತ್ತದೆ. ಆಕಸ್ಮಿಕ ವಿವಿಧ ಮಾರ್ಗಗಳ ಮುಖಾಂತರ ನಿಮಗೆ ಧನಾಗಮನ ಆಗುವುದು ಮತ್ತು ಆಕಸ್ಮಿಕವಾಗಿ ನಿಮ್ಮ ಹೆಸರು, ನಿಮ್ಮ ಕೀರ್ತಿ, ನಿಮ್ಮ ಗೌರವ ಹೆಚ್ಚಾಗುವುದು. ಸನ್ಮಾನ, ಸತ್ಕಾರ, ಅವಾರ್ಡುಗಳು, ರಿವಾರ್ಡುಗಳು, ಈ ಕಲಾರಂಗದಲ್ಲಿ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ
ಅದ್ಭುತವಾದಂತಹ ಅವಕಾಶಗಳು, ಹೊಸ ಪ್ರಾಜೆಕ್ಟ್ಗಳು ಸಿಗುವುದು, ಗೃಹಕ್ಕೆ ಸಂಬಂಧಪಟ್ಟಿರುವಂತಹ ಮನೆ ನಿರ್ಮಾಣ, ಮನೆಯನ್ನು ಕೊಳ್ಳಲು, ಭೂಮಿ ಮತ್ತು ಆಸ್ತಿಯನ್ನು ಕೊಳ್ಳಲು ಈ ವರ್ಷ ತುಲಾರಾಶಿಯವರಿಗೆ ಅದ್ಭುತವಾದಂತಹ ಯೋಗ ಕಾಲದ ವರ್ಷ ಆಗಿರುತ್ತೆ. ಮುಖ್ಯವಾಗಿ ಹಣ ಧನ ಆಗಮನ, ಯಾಕಂದರೆ ಈ ಪಂಚಮದಲ್ಲಿರುವಂತಹ ರಾಹು ಕೆಲವು ಅತ್ಯಾಶೆಗಳಿಗೆ ಮತ್ತು ಒಂದು ಮಾಯೆಯನ್ನು ಸೃಷ್ಟಿ ಮಾಡುತ್ತಾ ನಿಮ್ಮಲ್ಲಿ ಕೆಲವು ದುಶ್ಚಟಗಳಿಗೆ ಮತ್ತು ಈ ಅನ್ಯಾಯವಾಗಿ ಅಕ್ರಮವಾಗಿ ಹಣ ಗಳಿಸುವಂತಹ ವಿಷಯಗಳಿಗೆ ಆಸಕ್ತಿ ನಿಮ್ಮಲ್ಲಿ ಹೆಚ್ಚಾಗುವುದನ್ನು ಮಾಡಬಹುದು. ಆದ್ದರಿಂದ ಈ ವರ್ಷ ತುಲಾರಾಶಿಯವರು ಯಾವುದೇ ಕಾರಣಕ್ಕೂ ಈ ಜೂಜು, ಬೆಟ್ಟಿಂಗ್ಗಳು ಅಥವಾ ಹಣ ದುಪ್ಪಟ್ಟು ಮಾಡುವಂತಹ ಸ್ಕೀಮ್ಗಳು, ಸ್ಕ್ಯಾಮ್ಗಳು, ಈ ರೀತಿ ಬಲೆ ಹಾಕುವುದಕ್ಕೆ ಬೇಟೆಗಾರರು ಕಾಯ್ತಾ ಇರ್ತಾರೆ. ದಯವಿಟ್ಟು ಇಂತಹ ಜೂಜು ವ್ಯವಹಾರಗಳಿಗೆ, ದುಶ್ಚಟಗಳಿಗೆ ಎಷ್ಟು ದೂರವಿದ್ದರೆ ನಿಮ್ಮ ಹಣಕಾಸಿನ ಅನುಕೂಲವು ಮುಂದಿನ ದಿನಗಳಲ್ಲಿ ನಿಮ್ಮ ಶ್ರೀಮಂತಿಕೆಯು ಸ್ಥಿರವಾಗಿರುತ್ತೆ ಅಂತ ಹೇಳುತ್ತಾ, ಇಂತಹ ದುಶ್ಚಟಗಳಿಗೆ ನೀವು ಎಷ್ಟೇ ದೂರ ಇದ್ದರೆ ಅಷ್ಟು ಒಳ್ಳೆಯದು ಅಂತ ಹೇಳುವುದಕ್ಕೆ ನಾವು ಇಷ್ಟಪಡ್ತಾ ಇದ್ದೇವೆ. ಆರೋಗ್ಯ ಪರವಾಗಿ ನೋಡಿದರೆ ಉತ್ತಮವಾದಂತಹ ಆರೋಗ್ಯವು ನಿಮ್ಮದಾಗಿರುತ್ತೆ. ಯಾವುದೇ ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆಗಳು ಕಂಡರೂ ನಿಮ್ಮಲ್ಲಿರುವಂತಹ ಈ ರೋಗ ನಿರೋಧಕ ಶಕ್ತಿಯಿಂದ, ಗ್ರಹಗಳ ಅನುಕೂಲತೆಯಿಂದ ನಿಮಗೆ ಬೇಗನೆ ಗುಣಮುಖರಾಗುವಿರಿ. ತುಂಬಾ ದಿನದಿಂದ ಕಾಡುವಂತಹ ಅನಾರೋಗ್ಯ ಸಮಸ್ಯೆಗಳು ಸುಧಾರಣೆಯಾಗುತ್ತೆ. ಉತ್ತಮವಾದಂತಹ ಆರೋಗ್ಯವನ್ನ ನೀವು ಈ ವರ್ಷದಲ್ಲಿ ನೋಡುತ್ತೀರಾ ಅಂತ ಹೇಳುತ್ತಾ, ಮತ್ತಷ್ಟು ಶುಭ ಫಲಗಳಿಗೋಸ್ಕರ ತುಲಾರಾಶಿಯವರು ಈ ನಾನು ಹೇಳಿರುವಂತಹ ಈ ಮುಖ್ಯ ಘಟನೆಗಳು ಈ ವರ್ಷ ವಿಶ್ವಾವಶದಲ್ಲಿ ನಡೆಯುತ್ತವೆ. ಮತ್ತಷ್ಟು ಶುಭ ಫಲಗಳು ಬರಬೇಕು. ಈ ಮನಸ್ಸು ಚಂಚಲವಾಗದೆ, ಈ ಮನಸ್ಸು ಸ್ಥಿರವಾಗಿ ನಿರ್ಧಾರಗಳನ್ನು ತಗೊಂಡಿರುವಂತಹ ನಿರ್ಧಾರಗಳಲ್ಲಿ ಶುಭ ಫಲಗಳನ್ನು ಪಡೆಯಲು ಈ ಹೇಳುವಂತಹ ಪರಿಹಾರಗಳನ್ನು ಪಾಲಿಸಿದರೆ ಈ ವರ್ಷದಲ್ಲಿ ನಿಮ್ಮ ಜೀವನವು ಅತ್ಯದ್ಭುತವಾಗಿರುತ್ತೆ. ಮುಖ್ಯವಾಗಿ ತುಲಾರಾಶಿ ಜಾತಕರು ಈ ಶುಕ್ರ ಈ ರಾಶ್ಯಾಧಿಪತಿ ಶುಕ್ರನಾಗಿರುವುದರಿಂದ ತಾವು ಈ ಶುಕ್ರನ ಜಪ ಮಾಡುವುದರಿಂದ, ಪ್ರತಿ ಶುಕ್ರವಾರ ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ಆರಾಧನೆ ಮಾಡುವುದರಿಂದ, ಶ್ರೀ ದುರ್ಗಾ ಮಾತೆ ಈ ರಾಹು ಪಂಚಮದಲ್ಲಿರುವಂತಹ ರಾಹು ಅನುಗ್ರಹಕ್ಕೋಸ್ಕರ, ಮತ್ತಷ್ಟು ಶುಭ ಫಲಗಳಕ್ಕೋಸ್ಕರ ನೀವು ಶ್ರೀ ದುರ್ಗಾ ಮಾತೆ ಆರಾಧನೆಯನ್ನು ಮಾಡುವಂತ ಮುಖಾಂತರ, ನಿಮ್ಮ ಊರಿನಲ್ಲಿರುವಂತಹ ಶಕ್ತಿ ದೇವತೆ, ಗ್ರಾಮ ದೇವತೆ ಆರಾಧನೆಯನ್ನು ಮಾಡುವಂತಹ ಮುಖಾಂತರ ನಿಷ್ಠೆಯಿಂದ ನೀವು ಈ ಅಮ್ಮನವರನ್ನ ಪೂಜೆ ಮಾಡಿದರೆ ಈ ವರ್ಷ ಅತ್ಯದ್ಭುತ ಅವಕಾಶಗಳು, ಅತ್ಯದ್ಭುತ ಯೋಗ ಕಾಲವು ಮತ್ತಷ್ಟು ನಿಮಗೆ ಒಲಿದು ಬರುತ್ತದೆ. ನಿಮಗೆ ಹಣಕಾಸಿನ ವ್ಯವಸ್ಥೆ, ಅದೃಷ್ಟವು ಯಾವ ರೀತಿ ಇರುತ್ತೆಯೋ ಅದೇ ರೀತಿ ನೀವು ದಾನ ಧರ್ಮಗಳಲ್ಲಿ, ಕೆಲವು ಸೇವೆಗಳಲ್ಲಿ ಮಾಡುವುದು ಕೂಡ ಉತ್ತಮ. ಈ ಗೋಮಾತೆಗೆ ಆಹಾರವನ್ನು ನೀಡುವುದರಿಂದ, ಜಂತುಗಳಿಗೆ ನೀರನ್ನು ನೀಡುವುದರಿಂದ, ಬೀದಿ ನಾಯಿಗಳಿಗೆ ಸ್ವಲ್ಪ ಆಹಾರವನ್ನು ನೀಡುವುದರಿಂದ ನಿಮಗೆ ಮತ್ತಷ್ಟು ಶುಭ ಫಲಗಳು, ಮತ್ತಷ್ಟು ಶುಭ ದಿನಗಳು ಹೆಚ್ಚಾಗುತ್ತೆ ಅಂತ ಹೇಳುತ್ತಾ, ತುಲಾರಾಶಿಯವರಿಗೆ ಈ ವರ್ಷವು ಅತ್ಯದ್ಭುತವಾದಂತಹ ಯೋಗ ಕಾಲ ಆಗಿರುವುದರಿಂದ ಆ ಪರಮೇಶ್ವರನ, ಆ ಶ್ರೀಮನ್ನಾರಾಯಣನ, ಆ ಶ್ರೀ ಮಹಾಲಕ್ಷ್ಮೀ ದೇವಿಯ ಅನುಗ್ರಹವಿರಲಿ ಅಂತ ಭಾವಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.